2026ರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಪುದುಚೇರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷವು ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಆನೇಕಲ್ ಮಂಡಲದ ಬಿಜೆಪಿ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿರವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ರವರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ರವರಿಗೆ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು. ಇನ್ನು ವಿಜಯೋತ್ಸವದಲ್ಲಿ ಬಿಜೆಪಿ ಮುಖಂಡರಾದ ಹಿಲಲಿಗೆ ಕೃಷ್ಣ ರೆಡ್ಡಿ, ಹುಲ್ಲಳ್ಳಿ ಶ್ರೀನಿವಾಸ್, ರಾಮಸಾಗರ ನಾರಾಯಣ ರೆಡ್ಡಿ, ಚಂದಾಪುರ ಜಾನ್, ನಂಜಾರೆಡ್ಡಿ, ಲಕ್ಷ್ಮೀ ಸಾಗರ ಬಾಬು, ಶ್ರೀನಿವಾಸ್ ರೆಡ್ಡಿ, ಮರಿಯಣ್ಣ, ಬನಹಳ್ಳಿ ಮುರಳಿ, ಗಾಂಧಿ, ನಾಗರಾಜ್, ರಾಮಸಾಗರ ಶಶಿ, ಮುತ್ತು ಕೇಶವ, ಕಿಶೋರ್, ಜಗದೀಶಾಚಾರಿ, ವೇಣು, ರಾಧಾಕೃಷ್ಣ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. भारतीय जनता पार्टी के अमित शाह की बोलो भारत माता की मोदी के अटल बिहारी वाजपेयी के बोलो भारत माता के अमित शाह जी के वंदे मातरम, वंदे मातरम, वंदे मातरम, जय श्री राम, जय श्री राम, जय श्री राम, जय श्री राम, जय हनुमान, जय हनुमान, जय हनुमान, जय भारतीय जनता पार्टी के एलके आडवाणी के अटल बिहारी वाजपेयी के मुरली मनोहर जोशी के अमित शाह की ವೆಸ್ಟ್ ಬೆಂಗಾಲು 205 ವಿಧಾನಸಭಾ ಚುನಾವಣೆಗಳು ಬಿಜೆಪಿ ಭಾರೀ ಬಹುಮತದ ಅಂತರದಿಂದ ಗೆಲುವನ್ನು ಸಾಧಿಸಿದೆ. ಪುದುಚೇರಿ, ಅಸ್ಸಾಮು ಭಾರೀ ಬಹುಮತಗಳ ಅಂತರದಿಂದ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ತೆಕ್ಕೆಗೆ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರ ಒಟ್ಟು ಅಭಿಪ್ರಾಯದಂತೆ ಅವರೇನು ಸಮೀಕ್ಷೆ ಕೊಟ್ಟಿದ್ರು ಅದೇ ಥರ ಪುದುಚೇರಿ, ಅಸ್ಸಾಮು, ವೆಸ್ಟ್ ಬೆಂಗಾಲು ನಮಗೆ ಅಭೂತಪೂರ್ವ ಜಯವನ್ನು ಸಾಧನೆ ಆಗಿದೆ. ಅದೇ ಥರ ನಮ್ಮ ಕಾರ್ಯಕರ್ತರು ವೆಸ್ಟ್ ಬೆಂಗಾಲಲ್ಲಿ ಸುಮಾರು 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯವರ ಆಳ್ವಿಕೆಯಲ್ಲಿತ್ತು. ಈಗ BJP ತೆಕ್ಕೆಗೆ ಬಂದಿದೆ. ಅಭೂತಪೂರ್ವವಾದ ಜಯವನ್ನು ಸಾಧಿಸಿದ್ದಾರೆ. ಇದೇ ತಮಿಳುನಾಡು ತಳಿ ವಿಧಾನಸಭಾ ಕ್ಷೇತ್ರದ ಭಾರಿ ನಿರೀಕ್ಷೆಯಲ್ಲಿ ನಾವು ಎಲ್ಲರೂ ಇದ್ವು. ತುಂಬ ಹತ್ತಿರದಿಂದ ಅಂದರೆ ಒಂದು 2200 ಅಂತರ ಮತಗಳಿಂದ ನಾವು ಅಲ್ಲಿ ಸೋಲನ್ನು ಅನುಭವಿಸಿದ್ದೇವೆ. ತಮಿಳುನಾಡು ತಳಿ ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಸುಮಾರು ನಮ್ಮ ಕಾರ್ಯಕರ್ತರು ಎಲ್ಲ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು, ನಮ್ಮ MLAಗಳು ಎಲ್ಲ ಅಲ್ಲೋಗಿ ಕೆಲಸ ಮಾಡಿದ್ದೀವಿ. ಇದೇ ವೆಸ್ಟ್ ಬೆಂಗಾಲು ನಮಗೆ ಪುದುಚೇರಿ, ಅಸ್ಸಾಮು ಭಾರಿ ಅಂತರದಿಂದ ಜಯಗಳಿಸಿದ್ದೀವಿ. ಇದನ್ನು ನಮ್ಮ ಚಂದಾಪುರದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಮಂಡಲದಿಂದ ಅದ್ದೂರಿಯಾಗಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಭಾರತದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನ. ಪ್ರಾಬಬ್ಲಿ ನಾವು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಭಾಜಪದ ಕಾರ್ಯಕರ್ತರು ಪುಣ್ಯ ಮಾಡಿದ್ವಿ ಅಂದ್ಕೋತೀವಿ. ಯಾವೊಂದು ಬಂಗಾಲ ದೇಶದ ಪ್ರಗತಿ ಪಥಕ್ಕೆ ನಾಂದಿ ಆಡ್ತಾ ಇತ್ತೋ, ಒಂದು ನಾಣ್ಣುಡಿ ಇತ್ತು, ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ ಇಂಡಿಯಾ ಡಸ್ ಟುಮಾರೋ ಅಂತ ಹೇಳಿಬಿಟ್ಟು ಸೋನಾರ್ ಬಾಂಗ್ಲಾ ಅಂತ ಹೇಳ್ತಾಯಿದ್ರು ಸ್ವತಂತ್ರ ಪೂರ್ವದಲ್ಲಿ. ಆ ಒಂದು ಬಾಂಗ್ಲಾವನ್ನು ಚಮಚಾಗಿರಿಯಿಂದ BC ರಾಯ್ ಪಡೆದ ನಂತರ ನಮ್ಮ 30-40 ವರ್ಷಗಳು ಲೆಫ್ಟು
ಎಡಪಂಥೀಯ ಪಕ್ಷಗಳು ವಾಮ ಮಾರ್ಗದಲ್ಲಿ ಪಡೆದವು. ನಂತರ ಸುಮಾರು 15 ವರ್ಷಗಳಿಂದ ತನ್ನ ಟಿರಣಿ ಮೂಲಕ ಅತ್ಯಂತ ಕ್ರೂರ ರಾಜಕಾರಣದ ಮೂಲಕ ತೆಕ್ಕೆಯಲ್ಲಿಟ್ಟುಕೊಂಡಿದ್ದಂಥ ಮಮತಾ ಬ್ಯಾನರ್ಜಿಯನ್ನು ಸುಮಾರು 400ರಿಂದ 500 ಕಾರ್ಯಕರ್ತರ ಪ್ರಾಣ ತ್ಯಾಗದ ನಂತರ ಈ ದಿನ BJP ಪುನಃ ಭಾರತದ ವಶಕ್ಕೆ ಏಕಂತ ಹೇಳಿದ್ರೆ ಭಾರತವನ್ನು ಬಿಟ್ಟು ಹೋಗೋ ರೀತಿಯಲ್ಲಿ ಈಸ್ಟ್ ಪಾಕಿಸ್ತಾನ್, ಈಸ್ಟ್ ಬಾಂಗ್ಲಾ ನಡೆಯುವ ನಡೆಯಲಿದ್ದ ಒಂದು ರಾಜ್ಯವನ್ನು ಮರಳಿ ತೆಕ್ಕೆಗೆ ಪಡೆದ ಎಲ್ಲ ಕಾರ್ಯಕರ್ತರಿಗೆ ನಾನು ದೇಶದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸುವರ್ಣಾಕ್ಷರಗಳಲ್ಲಿ ಅಂತ ಹೇಳಿದ್ರೆ ಏನಕ್ಕಂತ ಹೇಳಿದ್ರೆ, ಸ್ವತಂತ್ರ ಬಂದ ನಂತರ ಸುಮಾರು 70 ವರ್ಷಗಳ ನಂತರ ಈ ದೇಶದಲ್ಲಿ ಎಡಪಂಥೀಯ ಆಳ್ವಿಕೆ ಕೊನೆಗೊಂಡಿದೆ. ಕೇರಳಲ್ಲೂ ಸಹ ನಾನು ಅಲ್ಲಿನ ಜನರಿಗೂ ಸಹ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ದೇಶಕ್ಕೆ ಅಂಟಿದ ಕಂಟಕ ಏನು ಕಮ್ಯುನಿಸಮ್ ಕಂಟಕ ಇತ್ತು ಅದನ್ನೂ ಸಹ ತೊಳೆದುಹಾಕಿದ್ದಾರೆ. ಬಾಂಗ್ಲಾದ ವಿಜಯ ಅಂತಿಂತ ವಿಜಯ ಅಲ್ಲ. ಅದೇ ರೀತಿ ಅಸ್ಸಾಂನಲ್ಲಿ ಯಾವ ಜಮಾತ್ ಇತ್ತು, ಯಾವ ಇಸ್ಲಾಮೀಕರಣದ ಜಿಹಾದೀಕರಣದ ಹಾದಿಯಲ್ಲಿತ್ತು ಅದನ್ನು ಹ್ಯಾಟ್ರಿಕ್ ವಿಜಯದ ಮೂಲಕ ನಮ್ಮ ಪ್ರೀತಿಯ ಮಾಮ ಹೇಮಂತ್ ಬಿಶ್ವ ಶರ್ಮಾ ಹ್ಯಾಟ್ರಿಕ್ ವಿಜಯದ ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅಭೂತಪೂರ್ವವಾದ ಡೆವಲಪ್ಮೆಂಟಲ್ ವರ್ಕ್ಸ್ ನಡೀತಾ ಇದೆ. ಅವ್ರಿಗೂ ಸಹ ಆ ಕಾರ್ಯಕರ್ತರಿಗೂ ಸಹ ನಾವು ಮಂಡಲದ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಾಂಗ್ಲಾ ಕೈ ಬಿಟ್ಟಿದ್ದರೆ ಸರ್ವನಾಶವಂತೂ ಖಚಿತ. ಆದರೆ ಈಗ ಡಬಲ್ ಇಂಜಿನ್ ಸರ್ಕಾರದ ಮೂಲಕ ಬಾಂಗ್ಲಾ ಮತ್ತೆ ಭಾರತ ದೇಶದ ದಾರಿದೀಪವಾಗಿ ಮುಂದುವರಿಯಲಿ. ಅದು ಹಿಂದೆ ಹೇಗೆ ಸ್ವತಂತ್ರ ಪೂರ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಇರ್ಬೋದು, ಪ್ರೀತಿಯ ವಿದ್ಯಾಸಾಗರ್ ಜಿ ಇರ್ಬೋದು, ದಾರಿದೀಪವಾದ ರಾಮಕೃಷ್ಣ ಪರಮಹಂಸ ಇರ್ಬೋದು, ದಾರಿದೀಪವಾದ ವಿವೇಕಾನಂದರು ಇರ್ಬೋದು, ಇಂಥ ಮಹಾಪುರುಷರಿಗೆ ಜನ್ಮ ನೀಡಿದ ಸ್ಥಳ ನಮ್ಮ ಭಾರತದಲ್ಲಿ ಭಾರತ ಕೈಬಿಡೋ ರೀತಿಯಲ್ಲಿತ್ತು. ಈ ದಿನ ಈ ಚುನಾವಣೆಯ ಮೂಲಕ ಅಲ್ಲಿನ ಹಿಂದೂ ಕಾರ್ಯಕರ್ತರು ಅದನ್ನು ನಮ್ಮಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಪ್ರಾಬಬ್ಲಿ ದ ಲಾಸ್ಟ್ ಟ್ರೈನ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಆ ಟ್ರೈನನ್ನು ಕ್ಯಾಚ್ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಲ್ಲಿ ಏನು ಅನ್ಯಾಯಗಳು ನಡೀತು, ಅಲ್ಲಿ ಏನು ಅಗತ್ಯಗಳು ನಡೀತು ಅವುಗಳನ್ನೆಲ್ಲರನ್ನು ಮೆಟ್ಟು ನಿಂತು ಎಲ್ಲರಿಗೂ ಸಹ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಹ ಒಳ್ಳೆಯದಾಗಲಿ. ಈ ಒಂದು ಅಭೂತಪೂರ್ವವಾದ ವಿಜಯಕ್ಕೆ ಕಾರಣಕರ್ತರಾದ ನರೇಂದ್ರ ಮೋದಿಜಿ ಅವರು ಇರ್ಬೋದು, ಅಮಿತ್ ಶಾ ಜಿ ಇರ್ಬೋದು, ಪ್ರತ್ಯೇಕವಾಗಿ BL ಸಂತೋಷ್ ಜಿರವರು ನಮ್ಮ ಕರ್ನಾಟಕ ರಾಜ್ಯದವರು, ಅವ್ರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶುಭೇಂದು ಅಧಿಕಾರಿಯವರಂಥ ಅತ್ಯಂತ ಪ್ರಮುಖವಾದ ನಾಯಕರು ಅವ್ರು ಮಮತಾ ಬ್ಯಾನರ್ಜಿರವರನ್ನು ಮೆಟ್ಟಿ ನಿಂತು ನಂದಿಗ್ರಾಮದಲ್ಲಿ ಸೋಲಿಸಿದ್ರು. ಈ ಸರಿ ಸಹ ಭವಾನಿಪುರದಲ್ಲಿ ಅವರನ್ನು ಮೆಟ್ಟಿ ನಿಂತಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಒಳ್ಳೆಯ ಹುಮ್ಮಸ್ಸು ಮೂಡ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ ತುಂಬ ಕ್ರಿಟಿಕಲ್ ಆಗಿದ್ದ ಒಂದು ರಾಜ್ಯ. ಅಂಥ ರಾಜ್ಯವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಂಡು ಮೋದಿಜಿಯವರು ಇವತ್ತು ಒಂದು ಡಬಲ್ ಇಂಜಿನ್ ಆಡಳಿತವನ್ನು ಮಾಡಲು ಹೊರಟಿದ್ದಾರೆ. ಅಂಥವ್ರಿಗೆ ಮೊದಲನೇದಾಗಿ ನಮ್ಮ ಮೋದಿಜಿಯವರಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಯವರು ದುರಾಡಳಿತ ಯಾವ ಥರ ಇತ್ತು ಅಂದರೆ, ಬರೀ ಅಲ್ಪಸಂಖ್ಯಾತರು ಬಾಂಗ್ಲಾದಿಂದ ಬಂದಿರೋರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಎಲ್ಲ ಅಧಿಕಾರನೂ ಅವ್ರು ಕೊಟ್ಟು ಆಧಾರ್ ಕಾರ್ಡಿಂದ ಹಿಡಿದು ವೋಟರ್ ID ಕಾರ್ಡಿಂದ ಅವ್ರಿಗೆ ಮಾಡಿಕೊಟ್ಟಿದ್ರು. ಅಂಥವ್ರನ್ನ SIR ಮುಖಾಂತರ ಅವ್ರನ್ನ ಕಿತ್ತಾಕಿ ಇವತ್ತು ಯಾಕೆ ಯಾವ ನಿಜವಾದ ಭಾರತೀಯರು ಮಾಡಿದಂಥ ಚುನಾವಣೆ ಇದು. ಮುಂದೆ ನಮ್ಮ ಕರ್ನಾಟಕಕ್ಕೂ ಇದು ತಟ್ಟಲಿದೆ. ಹೇಗೆ ಮಮತಾ ಬ್ಯಾನರ್ಜಿಯವರು ಅಲ್ಪಸಂಖ್ಯಾತರು ಅಂತ ಎಲ್ಲ ಅನುದಾನಗಳನ್ನು ಅವ್ರಿಗೆ ಕೊಡ್ತಾಯಿದ್ರು, ಅದೇ ಥರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಅದೇ ಮಾಡ್ತಾಯಿದ್ದಾರೆ. ನಮ್ಮ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರು ಮಾಡಿದಂತಹ ಸಂವಿಧಾನವನ್ನು ಗಾಳಿಗೆ ತೂರಿ ನಡೆದಂಥ ಮಮತಾ ಬ್ಯಾನರ್ಜಿಯವರ ದಾರಿಯಲ್ಲೇ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಅವ್ರಿಗೂ ಮುಂದೆ ಇದೇ ಗತಿ ಕಾಣಿಸುತ್ತೆ ನಮ್ಮ ಕರ್ನಾಟಕದ ಜನತೆ ಅಂತ ಕಳಾಕಂಠವಾಗಿ ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮುಂದೆ ಏನು ಪುದುಚೇರಿ ಮತ್ತು ಅಸ್ಸಾಂ BJP ತೆಕ್ಕೆಯಲ್ಲಿತ್ತು, NDA ತೆಕ್ಕೆಯಲ್ಲಿತ್ತು,
ಅದನ್ನು ಉಳಿಸ್ಕೊಂಡು ವೆಸ್ಟ್ ಬೆಂಗಾಲು ನಾವು ಮತ್ತೆ ಒಂದು ಎಕ್ಸ್ಟ್ರಾ ಪಡೆದಿದ್ದೀವಿ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಖಾತೆ ತೆರೆದಿದ್ದೀವಿ. ಮುಂದೊಂದು ದಿನ 15 ವರ್ಷಗಳ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ನಮ್ಮದು ಖಾತೆನೇ ಇರಲಿಲ್ಲ. ಅಂಥ ಜಾಗದಲ್ಲಿ ಇವತ್ತು 15 ವರ್ಷಕ್ಕೆ ನಾವು ಆಡಳಿತ ಮಾಡೋಕ್ಕೆ ಬಂದಿದ್ದೀವಿ. ಮುಂದೊಂದು ದಿನ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅಲ್ಲೂ ಸಹ ನಮ್ಮ ಬಿ ಜೆ ಪಿ ಪತಾಕೆ ಹಾರಿಸಿ ಇಡೀ ದೇಶದಲ್ಲಿ ಬಿ ಜೆ ಪಿ ಪತಾಕೆ ಹಾರಿಸಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಇಂದಲ್ಲ ನಾಳೆ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ಈ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡು ಒಂದು ವಿಜಯೋತ್ಸವದ ಹುಮ್ಮಸ್ಸಿನಿಂದ ಆನೇಕಲ್ ತಾಲೂಕಿನ ಎಲ್ಲ ಭಾಜಪ ಕಾರ್ಯಕರ್ತರು ಚಂದಾಪುರ ವೃತ್ತದಲ್ಲಿ ಪಟಾಕಿ ಹೊಡೆದು ಸ್ವೀಟ್ ಹಂಚಿ ಸಂಭ್ರಮಿಸಿದ್ದೀವಿ. ಮುಂದೆ ಇನ್ನೇನು 1-2 ವರ್ಷದಲ್ಲಿ ಇದೇ ಕರ್ನಾಟಕದ ಎಲೆಕ್ಷನ್ನು ಅದೇ ರೀತಿ ನಾವು ಗೆದ್ದು ಪಟಾಕಿ ಹೊಡಿಸ್ತೀವಿ. ಅದರಲ್ಲೂ ಆನೇಕಲ್ಲು ಏನು ನಾವು ಸತತ 15 ವರ್ಷದಿಂದ ಈ ಒಂದು ದುರಾಡಳಿತ ನೋಡ್ತಾ ಇದ್ದೀವಿ. ರಸ್ತೆಗಳ ಒಂದು ಇದಿರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳ ಒಂದು ದುರಸ್ತಿ ಯಾವ ರೀತಿ ಇದೆ, ಇದನ್ನು ಕಡೆಗಣಿಸಿ ಜನರು ಮತ್ತೆ ಬಿ ಜೆ ಪಿಗೆ ವೋಟ್ ಮಾಡಿ ಇಲ್ಲೂ ಸಹ ಆನೇಕಲ್ ಸಹ ಬಿ ಜೆ ಪಿ ತೆಕ್ಕೆಗೆ ಬರುವ ತುಂಬ ಮುನ್ಸೂಚನೆಗಳಿದ್ದಾವೆ. ಹಾಗೆ ವೆಸ್ಟ್ ಬೆಂಗಾಲಲ್ಲಿ ಏನಿವತ್ತು ಗೆದ್ದಿದ್ದೀವಿ, 15 ವರ್ಷದಿಂದ ಮಮತಾ ಬ್ಯಾನರ್ಜಿ ದುರಾಡಳಿತಕ್ಕೆ ಸಾವಿರಾರು ಸಂಖ್ಯೆ ಬಿ ಜೆ ಪಿ ಕಾರ್ಯಕರ್ತರು ಅವರ ಬಲಿದಾನ, ಅವ್ರನ್ನ ಅಷ್ಟು ಜನ ಬಲಿ ಪಡೆದು ಮಮತಾ ಬ್ಯಾನರ್ಜಿ ರಾಕ್ಷಸ ಸರ್ಕಾರವನ್ನೇ ನಡೆಸ್ತಾ ಇದ್ದು ಅಂಥ ಒಂದು ವೆಸ್ಟ್ ಬೆಂಗಾಲನ್ನು ಇವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ಹಿಂದುತ್ವದ ಒಂದು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಹಿಂದುತ್ವ ಎನ್ನುವ ಒಂದು ಹೆಸರು ಭಾರತ ಅನ್ನೋ ಹೆಸರಿನಲ್ಲಿ ವೋಟ್ ಮಾಡಿ ಇವತ್ತು ಅದ್ಭುತವಾದ ಜಯವನ್ನು ಬಿ ಜೆ ಪಿಗೆ ನೀಡಿದ್ದಾರೆ. ಎಲ್ಲ ಬಾಂಗ್ಲಾ ದೇಶದ ಹಾಗೂ ಇಡೀ ದೇಶದ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಗಲೂ ಕಡೆದಾಗಿ ಚಿಕ್ಕ ಒಂದು ಪಂಚಾಯಿತಿ ಏನಿವತ್ತು ಶೃಂಗೇರಿಯಲ್ಲಿ ಬ್ಯಾಲೆಟ್ ಪೇಪರ್ ಮುಖಾಂತರ ಎಲೆಕ್ಷನ್ ನಡೀತು. ಆ ಒಂದು ಬ್ಯಾಲೆಟ್ನೇ ತಿರುಚಿ ಕಾಂಗ್ರೆಸ್ನವ್ರ ಸರ್ಕಾರ, ಅವ್ರದ್ದೊಂದು ಸರ್ಕಾರ ಇದೆ, ಅವ್ರ ಅಧಿಕಾರ ಉಪಯೋಗಿಸಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ವಿನ್ನಿಂಗ್ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಅಧಿಕಾರಿಗಳನ್ನೆಲ್ಲ ಅವ್ರು ತೆಕ್ಕೆಗೆ ಹಾಕ್ಕೊಂಡು ಲಾಸ್ಟ್ಗೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಮರು ಎಣಿಕೆ ಮಾಡಿದಾಗ ಅಲ್ಲಿ ಬಿ ಜೆ ಪಿ ಈಸಿಯಾಗಿ ಗೆಲ್ತು ರೀ ಕೌಂಟಿಂಗಲ್ಲಿ. ಅಂದರೆ ಏನಕ್ಕೆ ಕಾಂಗ್ರೆಸ್ ಅವರು ಬ್ಯಾಲೆಟ್ ಬೇಕು ಅಂತಾರೆ ಅಂದರೆ ಈ ಥರ ರಿಗ್ಗಿಂಗ್ ಮಾಡ್ಬೋದು, ಅಧಿಕಾರಿಗಳನ್ನ ಬುಕ್ ಮಾಡ್ಕೊಳ್ಬೋದು ಅನ್ನೋ ಒಂದು ದುರಾಸೆಯಿಂದ ಬ್ಯಾಲೆಟ್ ಯಾಕಂದರೆ ಸತತ ಅವರು 70 ವರ್ಷ ಏನು ನಮ್ಮ ದೇಶವನ್ನು ಆಳಿದ್ದು ಇದೇ ಒಂದು ರಿಗ್ಗಿಂಗ್ ಮುಖಾಂತರ. ಯಾವಾಗ ಬ್ಯಾಲೆಟ್ ಬಂತೋ ಅವ್ರಿಗೆ ರಿಗ್ಗಿಂಗ್ ಮಾಡೋಕ್ಕಾಗಲ್ಲ ಅನ್ನೋ ಭಯದಿಂದ ಮತ್ತೆ ಬ್ಯಾಲೆಟ್ ತರ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದಕ್ಕೂ ಜನರು ಬಗ್ಗದೆ ಬ್ಯಾಲೆಟ್ ಮುಖಾಂತರ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಎತ್ತಿಡಿತಾ ಇದ್ದಾರೆ. ತುಂಬ ಹೃದಯವಾದ ಧನ್ಯವಾದಗಳು. ಹಾಗೂ ಆನೇಕಲ್ನ ಎಲ್ಲ ಕಾರ್ಯಕರ್ತರು ಇವತ್ತೇನು ಸಂಭ್ರಮಾಚರಣೆಗೆ ಸೇರಿದ್ರು ಎಲ್ಲರಿಗೂ ಧನ್ಯವಾದ.